ಚಂದ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ನಾಳೆ ರಕ್ತ ಚಂದ್ರ ಗ್ರಹಣ ಇದೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿಯಾಗಿರುತ್ತೆ ಈ ವಿಸ್ಮಯ, ಯಾವ ಸಮಯದಲ್ಲಿ ಸಂಭವಿಸಲಿದೆ, ಜ್ಯೋತಿಷ ಶಾಸ್ತ್ರದ ಪ್ರಕಾರವಾಗಿ ಯಾವ್ಯಾವ ರಾಶಿಗೆ ಪರಿಣಾಮ ಬೀರಲಿದೆ, ಲಾಭ ಮತ್ತು ನಷ್ಟ, ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು, ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸಲಾಗುತ್ತೆ. ನಾಳೆ ವರ್ಷದ ಕೊನೆಯ ಖಗ್ರಾಸ ಚಂದ್ರಗ್ರಹಣ, ಖಗೋಳ ವಿಸ್ಮಯಕ್ಕೆ ಸಾಕ್ಷಿ ಆಗ್ತಾ ಇದೆ ಬಾನಂಗಳ. ಚಂದ್ರಗ್ರಹಣ ಕಾಲದಲ್ಲಿ ಮಾಡಬೇಕಾದಂಥ ಕೆಲಸಗಳು ಏನು ಅಂತ TV5 ಕನ್ನಡದಲ್ಲಿ ಚಂದ್ರಗ್ರಹಣದ ಸಂಪೂರ್ಣ ಮಾಹಿತಿ, ಜ್ಯೋತಿಷದ ಪ್ರಕಾರ ಚಂದ್ರಗ್ರಹಣದ ವಿಶೇಷತೆ, ಅದರಲ್ಲೂ ಇದು ಈ ವರ್ಷದ ಕೊನೆಯ ಚಂದ್ರಗ್ರಹಣ, ಖಗ್ರಾಸ ಚಂದ್ರಗ್ರಹಣ, ರಕ್ತ ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಇದನ್ನ ಕರೆಯಲಾಗ್ತಾ ಇದೆ. ಯಾಕಿದು ವಿಶೇಷವಾಗುತ್ತೆ? ಒಂದ್ ಕಡೆಯಲ್ಲಿ ಪಿತೃಪಕ್ಷ ಬೇರೆ ಬಂದಿದೆ, ಇನ್ನೊಂದು ಕಡೆಯಲ್ಲಿ ಇದೇ ತಿಂಗಳಲ್ಲಿ ಸೂರ್ಯಗ್ರಹಣ ಬೇರೆ ಇದೆ, ಅದರ ಮಧ್ಯದಲ್ಲಿ ಹುಣ್ಣಿಮೆಯಂದು ಚಂದ್ರಗ್ರಹಣ ಬೇರೆ ಆಗ್ತಾ ಇರೋದು. ಇದರ ಎಫೆಕ್ಟ್ ಯಾವ ರೀತಿ ಆಗಿರುತ್ತೆ? ಪ್ರಾಕೃತಿಕವಾಗಿ ಏನಾದರೂ ಬದಲಾವಣೆಗಳಾಗತ್ತಾ? ಹಾಗೇನೆ ಬೇರೆ ಬೇರೆ ಕ್ಷೇತ್ರಗಳ ಮೇಲೆ ಈ ಚಂದ್ರಗ್ರಹಣ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರಲಿದೆ ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲಿ ಸಹಜವಾಗೇ ಇದೆ. ನಮ್ಮಲ್ಲಿ ಗ್ರಹಣಕ್ಕೆ ಜ್ಯೋತಿಷ ಶಾಸ್ತ್ರದ ಪ್ರಕಾರವಾಗಿ ವಿಶೇಷವಾದಂಥ ಸ್ಥಾನಮಾನವನ್ನು ನೀಡಲಾಗುತ್ತೆ. ಹೌದು, ವೈಜ್ಞಾನಿಕವಾಗಿ ಕೂಡ ನಾವು ನೋಡೋದಾದರೆ ಇದೊಂದು ಬಾನಂಗಳದಲ್ಲಿ ನಡೆಯುವಂಥ ವಿಶೇಷವಾದ ಸನ್ನಿವೇಶ ಅಂತ ಕರಿತೀವಿ. ವಿಜ್ಞಾನಿಗಳು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ. ಜೊತೆಗೆ ಇದರಲ್ಲಿ ಸಾಕಷ್ಟು ರೀತಿಯಾದಂಥ ವಿಶ್ಲೇಷಣೆಗಳನ್ನು ಕೂಡ ಮಾಡಲಾಗತ್ತೆ. ಆದರೆ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಜ್ಯೋತಿಷ ಶಾಸ್ತ್ರದ ಪ್ರಕಾರವಾಗಿ ಈ ಗ್ರಹಣ ಬಹಳ ಎಫೆಕ್ಟಿವ್ ಆದಂಥ ಗ್ರಹಣ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಹಲವು ಕಾರಣಗಳಿದೆ. ಹುಣ್ಣಿಮೆ ದಿನ ಗ್ರಹಣ ಸಂಭವಿಸ್ತಾ ಇದೆ, ಅದರ ಜೊತೆಗೆ ಪಿತೃಪಕ್ಷ ಬೇರೆ ಬಂದಿದೆ, ಹಾಗೆಯೇ ಇದೇ ತಿಂಗಳಲ್ಲಿ ಸೂರ್ಯಗ್ರಹಣ ಬೇರೆಗಿದೆ. ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇರೋದ್ರಿಂದ ಇದರ ಪರಿಣಾಮ ವ್ಯತಿರಿಕ್ತವಾಗಿರುತ್ತೆ. ಕೆಲವೊಂದಷ್ಟು ಗ್ರಹಣಗಳು ಸಂಭವಿಸಿದಾಗ ಅದು ಪ್ರಕೃತಿಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಹೇಳಲಾಗತ್ತೆ. ಜಲಪ್ರಳಯ ಆಗತ್ತೆ, ಪ್ರಕೃತಿ ಮುನಿಸ್ಕೊಳ್ಳುತ್ತೆ, ಪ್ರಕೃತಿ ವಿಕೋಪ ಆಗತ್ತೆ, ಈ ಬಾರಿ ಮಳೆ ಬೆಳೆ ಎಲ್ಲ ಚೆನ್ನಾಗಿರುತ್ತೆ. ಹೀಗೆ ನಾನಾ ರೀತಿಯಾಗಿ ರಾಜಕೀಯದ ಮೇಲೆ, ಹಾಗೆಯೇ ಸಿನಿಮಾ ಕ್ಷೇತ್ರದ ಮೇಲೆ, ಅದರ ಜೊತೆಗೆ ಬೇರೆ ಬೇರೆಯಾಗಿ ಪ್ರತಿಯೊಬ್ಬ ಪ್ರತ್ಯೇಕ ಮಾನವರ ಮೇಲೂ ಕೂಡ ಏನು ಪರಿಣಾಮ ಬೀರುತ್ತೆ ಅನ್ನೋದೊಂದು ಪ್ರಶ್ನೆ ಇದ್ದೇ ಇರುತ್ತೆ. ರಾಶಿಗಳ ಮೇಲೂ ಕೂಡ ಬದಲಾವಣೆ ಆಗತ್ತೆ, ಸ್ಥಾನಪಲ್ಲಟ ಆಗತ್ತೆ. ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಕೂಡ ನಾವು ನೋಡಿದಾಗ ಒಂದಷ್ಟು ಬೆಳವಣಿಗೆ ಆಗತ್ತೆ, ಬದಲಾವಣೆ ಆಗತ್ತೆ ಅಂತ ಹೇಳ್ತಾರೆ. ನಾಳೆಯ ಡೇಟು, ತಿಂಗಳು ಮತ್ತು ಇಸ್ವಿ ಇದೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬರೋದು 7 ಅಂತಂದರೆ ಏನು? ಶನಿಯನ್ನು ತೋರಿಸುತ್ತೆ ಅಂತ ಹೇಳ್ತಾರೆ. ಚಂದ್ರನಿಗೂ ಶನಿಗೂ ಆಗ ಬರುತ್ತಾ ಅಂತ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅದು ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಹೇಗೆ ಪರಿಣಾಮ ಬೀರುತ್ತೆ, ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಗ್ರಹಣ ಸಂಭವಿಸುವಂಥ ಸಮಯ, ಆ ಕಾಲ ಏನಿದೆ, ಎಷ್ಟು ಗಂಟೆಗಳ ಕಾಲ ಸಮಯದಲ್ಲಿ ಒಂದು ಗ್ರಹಣ ಸಂಭವಿಸುತ್ತೆ, ನಮ್ಮ ಕರ್ನಾಟಕದ ಮೇಲೆ ಹೇಗೆ ಇದು ಪರಿಣಾಮ ಬೀರುತ್ತೆ, ಇದನ್ನು ನಾವು ಅನುಸರಿಸಬೇಕಾ, ಎಲ್ಲ ಪ್ರಶ್ನೆಗಳು ಕೂಡ ಇದೆ. ಜಗತ್ತನ್ನೇ ಬೆಳಗುವಂಥ ಚಂದ್ರನಿಗೆ ನಾಳೆ ಗ್ರಹಣ, ಯಾವ ರಾಶಿಯ ಮೇಲೆ ಏನು ಪರಿಣಾಮ ಬೀರುತ್ತೆ? ಗ್ರಹಣದ ಸಮಯದಲ್ಲಿ ಊಟ ತಿಂಡಿ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಮಾಡಬಾರ್ದು, ಯಾವ ಉದ್ದೇಶದಿಂದ ಮಾಡಬಾರ್ದು? ನಮ್ಮದು ಹಿಂದೂ ಸಂಪ್ರದಾಯ ಅಥವಾ ಹಿಂದೂಸ್ತಾನ್ ಅಂತ ಏನು ಕರೀತಾರೆ, ಇಲ್ಲಿ ನಾನಾ ರೀತಿಯಾದಂಥ ಆಚರಣೆಗಳಿದೆ. ಯಾಕೆ ಊಟ ಮಾಡಬಾರ್ದು? ಗ್ರಹಣದಿಂದ ಪ್ರಕೃತಿ ಜನರ ಮೇಲೆ ಪರಿಣಾಮ ಬೀರತ್ತೆ ಅಂತ ಹೇಳ್ತಾರೆ. ಸೈಂಟಿಫಿಕ್ ಆಗೂ ಕೂಡ ಹೌದು, ಪರಿಣಾಮಗಳು ಇರುತ್ತೆ ಅಂತಾನೆ ಹೇಳ್ತಾರೆ. ಯಾಕೆ, ಹೇಗೆ, ಏನಿರುತ್ತೆ ಎಫೆಕ್ಟು? ಗ್ರಹಣದಿಂದ ಯಾವೆಲ್ಲ ರಾಶಿಗಳಿಗೆ ಅಪಾಯ ಅನ್ನೋದು ಕಾದಿದೆ. ಗ್ರಹಚಾರ, ರಾಶಿಫಲ, ಜ್ಯೋತಿಷಿಗಳಿಂದ ಪರಿಹಾರ. TV5 ಕನ್ನಡದಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಲಾಗತ್ತೆ. ರಕ್ತ ಚಂದ್ರಗ್ರಹಣ ಎಷ್ಟೊತ್ತಿಗೆ ಶುರುವಾಗತ್ತೆ, ಎಷ್ಟೊತ್ತಿಗೆ ಮುಕ್ತಾಯ ಆಗತ್ತೆ, ಇದರ ಪರಿಣಾಮವನ್ನು ನಾವು ಹೇಗೆ ಎದುರಿಸಬೇಕಾಗತ್ತೆ, ನಾವೇನು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ, ನಾವು ಯಾವ ರೀತಿಯಾಗಿ ಅಲರ್ಟ್ ಆಗಿರಬೇಕಾಗತ್ತೆ ಅನ್ನೋದು ನೋಡಿ. ರಕ್ತ ಚಂದ್ರಗ್ರಹಣ ರಾತ್ರಿ 11ರಿಂದ 12:22 ಗೋಚರ ಆಗುವಂಥದ್ದು. 11ರಿಂದ 12:22 ರಾತ್ರಿ ಅಂದರೆ 1.5 ಗಂಟೆಗಳ ಕಾಲ ಈ ಒಂದು ಗ್ರಹಣ ಸಂಭವಿಸಲಿದೆ. ಇದನ್ನು ಬರಿಗಣ್ಣಿಂದ ನೋಡ್ಬೋದಾ, ಹೊರಗಡೆ ಬಂದು ನಿಂತ್ಕೊಂಡು ನೋಡ್ಬೋದಾ, ನೋಡೋದಕ್ಕೆ ಅವಕಾಶ ಇದೆಯಾ, ಸೈಂಟಿಫಿಕ್ ಆಗಿ ಕೆಲವರು ಪ್ರಶ್ನೆ ಮಾಡ್ತಾ ಇರ್ತಾರೆ.
ಸೂರ್ಯಗ್ರಹಣವನ್ನಂತೂ ನಾವು ಬರಿಗಣ್ಣಿಂದ ಎಲ್ಲ ನೋಡೋದಕ್ಕಾಗಲ್ಲ, ಚಂದ್ರಗ್ರಹಣ ನೋಡ್ಬೋದಾ? ರಕ್ತ ಚಂದ್ರಗ್ರಹಣ ಅಂತ ಹೇಳ್ತಾ ಇದ್ದಾರೆ, ಹೆಸರೇ ಹೇಳುವ ಹಾಗೆ. ಹಾಗಿದ್ರೆ ನಾಳೆ ಈ ಸಂದರ್ಭದಲ್ಲಿ 11 ಗಂಟೆಯಿಂದ 12:22ರವರೆಗೆ ಚಂದ್ರ ಕಂಪ್ಲೀಟ್ ಆಗಿ ಬ್ಲಡ್ ರೀತಿ ಆಗ್ತಾನ, ರಕ್ತದ ರೀತಿ ಆಗ್ತಾನ, ತುಂಬ ಕೆಂಪಾಗಿ ಕಾಣಿಸ್ಕೊಳ್ತಾನ, ಗೋಚರ ಆಗತ್ತಾ ನಮಗೆ? ನಾವು ನೋಡಿದ ತಕ್ಷಣ ಬರಿಗಣ್ಣಿಗೆ ಕಾಣುತ್ತಾ ಇದು ಅಥವಾ ಕಾಣಲ್ವಾ? ಎಲ್ಲವೂ ಕೂಡ ಪ್ರಶ್ನೆ ಇದೆ. ಇದೊಂದು ರೀತಿಯಾಗಿ ಕೌತುಕವೂ ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಬದಲಾವಣೆಯೂ ಹೌದು. ಹಾಗಿದ್ರೆ ಈ ಚಂದ್ರಗ್ರಹಣದ ಎಫೆಕ್ಟ್ ಹೇಗಿರುತ್ತೆ? ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಯುರೋಪ್ನಲ್ಲಿ ಸ್ಪಷ್ಟವಾಗಿ ಗೋಚರ ಅಂತ ಹೇಳ್ತಾ ಇದ್ದಾರೆ. ಭಾರತ, ಚೀನಾ, ರಷ್ಯಾ, ಪಶ್ಚಿಮ ಆಸ್ಟ್ರೇಲಿಯಾ, ಪೂರ್ವ ಆಫ್ರಿಕಾ, ಅರಬ್ ದೇಶಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಈ ಚಂದ್ರಗ್ರಹಣ ಅಂತ ಹೇಳ್ತಾ ಇದ್ದಾರೆ. ಚಂದ್ರ ಭೂಮಿಗೆ ಹತ್ತಿರವಾಗಿರೋದ್ರಿಂದ ದೊಡ್ಡದಾಗಿ ಕಾಣುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹುಣ್ಣಿಮೆ ಅಂತ ಅಂದಾಗ ಸಾಮಾನ್ಯವಾಗಿ ನೋಡಿ, ಹುಣ್ಣಿಮೆ ದಿನವೇ ಚಂದ್ರ ಬಹಳ ಸ್ಪಷ್ಟವಾಗಿ, ಬಹಳ ಅಗಲವಾಗಿ, ಬಹಳ ಚೆನ್ನಾಗಿ ಕಾಣಿಸ್ಕೊಳ್ತಾರೆ. ಬೆಳಕು ಬಹಳ ಅದ್ಭುತವಾಗಿರುತ್ತೆ ಹುಣ್ಣಿಮೆ ದಿನಾನೇ. ಹಾಗೆಯೇ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಇದು ಸೈಂಟಿಫಿಕ್ ಆಗೂ ಒಂದಷ್ಟು ಚರ್ಚೆಗಳು ಬರುತ್ತೆ. ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ಸಮುದ್ರ ತಟದಲ್ಲಿ, ಸಮುದ್ರ ತೀರದಲ್ಲಿ ಒಂದಷ್ಟು ಬದಲಾವಣೆ ಆಗತ್ತೆ. ಈ ಕಡಲ ಅಲೆಗಳ ಭೋರ್ಗರಿತ ಬಹಳ ಹೆಚ್ಚಾಗಿರುತ್ತೆ, ಆ ವೇಗವೂ ಕೂಡ ಹೆಚ್ಚಾಗಿರುತ್ತೆ. ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂತ ನಾವೇನು ಕರಿತೀವಿ ಅದೆಲ್ಲ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಹುಣ್ಣಿಮೆ ದಿನವೇ ಚಂದ್ರಗ್ರಹಣ ಆಗ್ತಾ ಇರೋದು ಏನಾದರೂ ವಿಶೇಷವಾಗಿದೆಯಾ? ಚಂದ್ರಗ್ರಹಣಗಳು ಬಹಳಷ್ಟು ಆಗಿದೆ, ಬಟ್ ಹುಣ್ಣಿಮೆ ದಿನ ಆಗ್ತಾ ಇರೋದು ಬಹಳ ವಿಶೇಷನ, ಏನಾದರೂ ಕಂಟಕನ? ಯಾಕಂದರೆ ನಾವು ಎಲ್ಲ ವಿಚಾರವನ್ನು ಧಾರ್ಮಿಕ ಮತ್ತು ವೈಜ್ಞಾನಿಕ ಎರಡೂ ಥರದ್ರಲ್ಲಿ ನೋಡ್ತೀವಿ. ನಮ್ಮ ದೇಶದ ಸಂಸ್ಕೃತಿ ಇರೋದೇ ಹಾಗೆ ಅಲ್ವಾ? ಅದರದ್ದೇ ಆದಂಥ ಆಚರಣೆ, ಅದರದ್ದೇ ಆದಂಥ ಹಿನ್ನೆಲೆ ಇದ್ದೇ ಇರುತ್ತೆ. ಇದೆಲ್ಲದ್ರ ಬಗ್ಗೆ ಚಂದ್ರಗ್ರಹಣ ಹೇಗಿರುತ್ತೆ, ಅದರ ಎಫೆಕ್ಟ್ ಯಾವ ರೀತಿ ಆಗಿರುತ್ತೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಮಹರ್ಷಿ ಗುರೂಜಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಗುರುಜಿ ನಮಸ್ತೆ. ನಮಸ್ತೆ. ಗುರುಜಿ, ಚಂದ್ರಗ್ರಹಣ ಸಾಮಾನ್ಯವಾಗಿ ನಾವು ಗ್ರಹಣ ಅಂತಂದ್ರೆ ಅದು ಬಹಳ ಎಫೆಕ್ಟಿವ್ ಆಗಿರುತ್ತೆ, ಅಥವಾ ಧಾರ್ಮಿಕವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಒಂದಷ್ಟು ಬದಲಾವಣೆಯಂತೂ ಆಗುತ್ತೆ ಅಂತ ನಿರೀಕ್ಷಿಸ್ತಾ ಇರ್ತೀವಿ. ಇಲ್ಲಿ ಹೆಸರು ನೋಡ್ತಾ ಇದ್ದ ಹಾಗೇನೆ ರಕ್ತ ಚಂದ್ರಗ್ರಹಣ, ಖಗ್ರಾಸ ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಕರೀತಾ ಇದ್ದೀವಿ. ಹುಣ್ಣಿಮೆ ಬೇರೆ ಇದೆ, ಬಹಳ ಎಫೆಕ್ಟಿವ್ ಆಗಿರತ್ತಾ, ಹೇಗಿರುತ್ತೆ ಅಂತ ಗುರುಜಿ? ಇನ್ನೊಂದು, ಪ್ರತಿ ವರ್ಷದಲ್ಲಿ ಒಂದು 2-3 ಗ್ರಹಣಗಳು ಆಗ್ತಾ ಇರುತ್ತೆ. ಅದು ಚಂದ್ರಗ್ರಹಣ ಆಗ್ಬಹುದು, ಸೂರ್ಯಗ್ರಹಣ ಆಗಬಹುದು. ಆದ್ರೆ ಈ ವರ್ಷದಲ್ಲಿ ಈಗ ನಡೀತಾ ಇರುವಂತದ್ದು ಏನು ಚಂದ್ರಗ್ರಹಣ ಇದೆ, ಇದು ಒಂದು ವಿಶೇಷತೆ ಇರುವಂತದ್ದಿದೆ. ಮತ್ತೆ ಅದರದೇ ಆದಂತ ಫಲಗಳನ್ನ ಕೊಡುವಂತದ್ದು, ನಿರೀಕ್ಷೆಯನ್ನ ಮಾಡಬಹುದಾದಂತದ್ದು ನಾವು ನೋಡಬಹುದಾಗಿದೆ. ಒಂದು, ರಾಶಿಗಳ ಮೇಲೆ ಬೀಳುವಂತ ಪರಿಣಾಮ ಬೀಳುವಂತದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಪ್ರಕೃತಿ ಮೇಲೆ ಆಗುವಂತ ಬದಲಾವಣೆಗಳಾಗಬಹುದು. ಅದರಿಂದ ರಾಜಕೀಯ ಭವಿಷ್ಯ ಆಗಬಹುದು ಅಥವಾ ಸಿನಿಮಾ ಕ್ಷೇತ್ರದ ವಿಚಾರದಲ್ಲಿ ಆಗ್ಬಹುದು, ಒಂದಿಷ್ಟು ಬದಲಾವಣೆಗಳಾಗುವಂತ ಸಾಧ್ಯತೆ ಇದೆ. ಮತ್ತೆ ಈ ಭಾದ್ರಪದ ಮಾಸದಲ್ಲಿ, ಅದರಲ್ಲಿ ಪಿತೃಪಕ್ಷದಲ್ಲಿ ಬರುವಂತದ್ದಾಗಿದೆ ಈ ಚಂದ್ರಗ್ರಹಣ, ರಕ್ತ ಚಂದ್ರಗ್ರಹಣ ಅಂತ ಹೇಳ್ತೀವಿ. ಇದನ್ನ ರಾಹುಗ್ರಸ್ತ ಚಂದ್ರಗ್ರಹಣ ಅನ್ನುವಂಥದ್ದೂ ಇದೆ. ಯಾಕಂದ್ರೆ ರಾಹುವಿನಿಂದ ಚಂದ್ರಗ್ರಹಣ ಉದ್ಭವ ಆಗ್ತಾ ಇರೋದ್ರಿಂದ ಇದೇ 7ನೇ ತಾರೀಕು, ಅಂದ್ರೆ ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರ ರಾತ್ರಿ 9:57 ಪ್ರಾರಂಭ ಆದ್ರೆ ಸೆಪ್ಟೆಂಬರ್ 8ನೇ ತಾರೀಕು ಅಂದ್ರೆ ಮಾರನೇ ದಿವಸ ಮಧ್ಯರಾತ್ರಿ 1:26 ಇರುತ್ತೆ. ಅಂದ್ರೆ ಒಟ್ಟಾರೆ ಅದರ ತೀವ್ರತೆ ಎಷ್ಟಿರುತ್ತೆ ಅಂದ್ರೆ 3:29 ಈ ಗ್ರಹಣ ಸಂಭವಿಸುವಂತದ್ದಿದೆ. ಸೊ ಇದರಿಂದ ಪಿತೃಗಳ ಒಂದು ಪಕ್ಷದಲ್ಲಿ ಪ್ರಾರಂಭ ಆಗ್ತಾ ಇರೋದ್ರಿಂದ ಪಾಡ್ಯಮಿ ತಿಥಿ ಇದೆ. ಅದರಿಂದ ಸ್ವಲ್ಪ ಈ ಪಿತೃಗಳ ವಿಚಾರದಲ್ಲಿ, ಹಿರಿಯರ ಆಸ್ತಿ ವಿಚಾರದಲ್ಲಿ ಆಗ್ಬೋದು, ಅಥವಾ ಒಂದಿಷ್ಟು ರಾಶಿಗಳ ಮೇಲೆ ಒಂದಷ್ಟು ಪ್ರಭಾವ ಬೀಳುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತೆ ಈ ಗ್ರಹಣ ಸಂಭವಿಸ್ತಾ ಇರುವಂತದಂದ್ರೆ ಶತಭಿಷ ನಕ್ಷತ್ರದಲ್ಲಿ ಸಂಭವಿಸ್ತಾ ಇದೆ, ಆ ನಿತ್ಯ ನಕ್ಷತ್ರವನ್ನ ತೆಗೆದುಕೊಂಡಾಗ. ಹಾಗಾಗಿ ಒಂದಷ್ಟು ರಾಶಿಗಳು ಬಹಳ ಜಾಗೃತವಾಗಿರ್ಬೇಕಾಗುತ್ತೆ. ಅದರಲ್ಲಿ ಶತಭಿಷ ನಕ್ಷತ್ರ ಕುಂಭರಾಶಿಗೆ ಅನ್ವಯ ಆಗೋದ್ರಿಂದ ಕುಂಭರಾಶಿವರೆಗೂ ಒಂದಷ್ಟು ಈ ಚಂದ್ರಗ್ರಹಣ ಹೆಚ್ಚು ತೀವ್ರತೆ ಪ್ರಭಾವ ಬೀಳುವಂತ ಸಾಧ್ಯತೆ ಇದೆ. ಮತ್ತೆ ಚಂದ್ರಗ್ರಹಣ ಆಗ್ತಾ ಇರೋದು ರಾಶಿ ಮೇಲೆ ನೋಡಕ್ ಹೋದ್ರೆ, ನಾವು ಕರ್ಕಾಟಕ ರಾಶಿ ಅಧಿಪತಿನೂ ಚಂದ್ರಗ್ರಹ ಆಗಿರುತ್ತೆ. ಹಾಗಾಗಿ ಯಾವ್ಯಾವ ಮನೆಯಲ್ಲಿ ಆ ಚಂದ್ರಗ್ರಹ ಬರುತ್ತೆ, ಅದರ ಪರಿಣಾಮ ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗುತ್ತೆ ಈ ರಾಶಿಗಳ ವಿಚಾರದಲ್ಲಿ ನೋಡ್ಲಿಕ್ಕೆ ಹೋದ್ರೆ. ಈಗ ಚಂದ್ರಗ್ರಹಣ ಅಂತ ಅಂದಾಗ ಗುರುಜಿ ರಾತ್ರಿ ಸಂಭವಿಸ್ತಾ ಇದೆ, ಬಟ್ ಈ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಯಾವ ರೀತಿಯಾಗಿ ಆಚರಣೆಯಲ್ಲಿ ಇರಬೇಕು, ಏನೆಲ್ಲ ಪಾಲನೆಯನ್ನು ಮಾಡಬೇಕಾಗತ್ತೆ ಧಾರ್ಮಿಕವಾಗಿ ಅಂತ ಗುರುಜಿ ಅದನ್ನ ನೋಡೋದಾದ್ರೆ? ನೋಡಿ, ಸಾಮಾನ್ಯವಾಗಿ ದೇವಸ್ಥಾನಗಳು ಯಾವುದೇ ಇರೋದಿಲ್ಲ. ಆದ್ರೆ
ಈ ಕೆಲವು ವಿಚಾರಗಳ ಆಚರಣೆ ವಿಚಾರಗಳನ್ನ ನಾವು ನೋಡಿದಾಗ ಆಹಾರದ ಪದ್ಧತಿ ಆಗ್ಬಹುದು, ಇದು ನಾನು ಹೇಳ್ತಾ ಇರುವಂತದ್ದು ಒಂದು ಸೈಂಟಿಫಿಕ್ ಆಗಿರುವಂತದ್ದು ಇರುತ್ತೆ ನೋಡಿ. ಗ್ರಹಣದ ಸಂದರ್ಭದಲ್ಲೇ ನಾವು ಆಹಾರವನ್ನ ಮಾಡಿದ್ರೆ ಏನು ಅಂತ ವಿತಂಡ ವಾದನೆ ಮಾಡುವಂತವ್ರು ನಾವು ನೋಡ್ತಾ ಇದ್ದೀವಿ. ಏನಕ್ಕೆ ಮಾಡಿರೋದು ಈ ಆಹಾರದ ಪದ್ಧತಿಯ ಗ್ರಹಣದ ಸಂದರ್ಭದಲ್ಲಿ ಊಟ ಮಾಡಬಾರ್ದು, 2 ಗಂಟೆ 3 ಗಂಟೆ ಮುಂಚಿತವಾಗಿ ಊಟ ಮಾಡ್ಬೇಕು ಅನ್ನುವಂಥದ್ದಿದೆ. ಅದು ಜೀರ್ಣಶಕ್ತಿಗೆ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಜೀರ್ಣ ಆಗೋದಿಲ್ಲ. ಜಡವಾದಂತ ಪದಾರ್ಥಗಳು ಅಂದ್ರೆ ನಾನ್ ವೆಜ್ ಆಗ್ಬೋದು, ಇದೆಲ್ಲ ಸೇವನೆ ಮಾಡಬಾರ್ದು, ಮದ್ಯಪಾನ ಸೇವನೆ ಮಾಡಬಾರ್ದು. ಇದನ್ನೆಲ್ಲ ಬಹಳ ನಿಖರವಾಗಿ ಅನುಸರಿಸಬೇಕಾಗಿರುವಂತದ್ದಿದೆ. ಅದರಲ್ಲಿ ಪ್ರಮುಖವಾಗಿ ಕರ್ಕಾಟಕ ರಾಶಿ ಮತ್ತೆ ಈ ಏನು ಶತಭಿಷ ನಕ್ಷತ್ರ ಕುಂಭ ರಾಶಿಯವರು, ವೃಶ್ಚಿಕ ರಾಶಿಯವರು ಆದಷ್ಟು ಸಹ ಗರ್ಭಿಣಿಯರಂತೂ ಬಹಳ ಮುಖ್ಯವಾಗಿ ಆಚರಣೆ ಮಾಡಬೇಕು. ಯಾರೇ ಆಗಬಹುದು, ಗರ್ಭಿಣಿಯರು ಆಚೆ ಆ ಸೂರ್ಯನ ಏನು ಈ ಕೆಲವೊಂದು ಚಂದ್ರಗ್ರಹಣದ ಕಿರಣಗಳು ಸೂತಕದ ಕಿರಣಗಳು ಅಂತ ಹೇಳ್ತೀವಿ. ಆ ಒಂದು ಕಾರಣಕ್ಕೆ ಆ ಕಿರಣಗಳು ಆ ಮಗುವಿನ ಮೇಲೆ ಮತ್ತೆ ತಾಯಿ ಮೇಲೆ ಪರಿಣಾಮ ಬೀಳುವಂತ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಆಚೆ ಓಡಾಡುವಂತದನ್ನ ನಿಷಿದ್ಧವನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ರಾತ್ರಿ ಆಗಿರೋದ್ರಿಂದ ಒಂದು ಎಲ್ಲ ಕೆಲಸ ಕಾರ್ಯಗಳೆಲ್ಲ ಒಂದು 7 ಗಂಟೆಗೆ ಮುಗಿಸೋದು ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ನಮ್ಮ ಭಾರತೀಯ ಕಾಲಮಾನ ಪ್ರಕಾರದಲ್ಲಿ 1 ಗಂಟೆ ಮುಂಚಿತವಾಗಿ ಅಂದ್ರೆ 9:57 ಏನ್ ಪ್ರಾರಂಭ ಆಗುತ್ತೆ ಗ್ರಹಣ ಇದೆ, 8:56 ಸ್ವಲ್ಪ ಇವೆಲ್ಲ ಆಚರಣೆ ಪದ್ಧತಿಯನ್ನ ಇಟ್ಕೊಳ್ಬೇಕಾಗತ್ತೆ. ಮತ್ತೆ ಯಾರಾದ್ರೂ ಈ ಗ್ರಹಣದ ಆಚರಣೆ ಮಾಡುವಂತವ್ರು ಯಾರಾದ್ರೂ ಇದಾರೆ ಅಂತ ಹೇಳಿದ್ರೆ ಹೆಚ್ಚು ಆದ್ಯತೆ ಜಪಕ್ಕೆ, ಅಂದ್ರೆ ಜಪ ಪೂಜೆ ಇಂಥದಕ್ಕೆ ಬಹಳ ಆದ್ಯತೆ ಇದೆ. ಅಥರ್ವಣ ವೇದದಲ್ಲಿ ಜಪ ಪೂಜೆಗಳಿಗಂತೂ ಬಹಳ ಮುಖ್ಯವಾಗಿ ಪ್ರಾಧಾನ್ಯತೆ ಕೊಡ್ತಾರೆ. ಮತ್ತೆ ಏನಾದ್ರೂ ಸಮುದ್ರ ತೀರ ಅಥವಾ ನದಿ ತೀರದಲ್ಲಿ ಯಾರಾದ್ರೂ ಇದಾರೆ ಅಂತ ಹೇಳಿದ್ರೆ ಹಿರಿಯರು, ಯಾಕಂದ್ರೆ ಪಿತೃಪಕ್ಷದಲ್ಲಿ ಪ್ರಾರಂಭ ಆಗ್ತಾ ಇರೋದ್ರಿಂದ ಹಿರಿಯರ ಪೂಜೆ, ತರ್ಪಣ, ಶ್ರಾದ್ದವನ್ನ ಮಾಡೋದಕ್ಕಂತೂ ಬಹಳ ಶ್ರೇಷ್ಠವಾದಂತ ಸಮಯ ಅಂತ ಹೇಳ್ಬಹುದಾಗಿದೆ. ಯಾವುದೇ ಒಂದು ಮಂತ್ರ ಸಿದ್ಧಿ ಮಾಡೋದಕ್ಕೂ ಈ ಗ್ರಹಣ ಏನಿದೆ ಬಹಳ ಮುಖ್ಯವಾಗಿ ಫಲಗಳನ್ನ ಕೊಡುತ್ತೆ. ಈ ಗ್ರಹಣದ ಸಂದರ್ಭದಲ್ಲಿ ಸೂತಕದ ಒಂದು ಸಮಯ ಆಗಿರೋದ್ರಿಂದ ಈ ದೇವಸ್ಥಾನಗಳಾಗಬಹುದು ಅಥವಾ ಪೂಜೆ ಪುನಸ್ಕಾರಗಳ ವಿಚಾರದಲ್ಲಾಗಬಹುದು ಸ್ವಲ್ಪ ನಿಯಮ ನಿಷ್ಠೆ ಬಹಳ ಅಗತ್ಯ ಇದೆ. ಮನೆಯಲ್ಲಿ ಆಚರಣೆ ಮಾಡುವಂತವ್ರು ಯಾರು ಇರ್ತಾರೋ ಮಾರನೇ ದಿವಸ ಸ್ನಾನಾದಿಗಳನ್ನ ಮಾಡಿ ಒಂದ್ ಸ್ವಲ್ಪ ದರ್ಬೆ, ಏನಾದ್ರೂ ದರ್ಬೆ ಸಿಕ್ಕಿದ್ರೆ ಮನೆಯಲ್ಲಿ ನೀರಲ್ಲಿ ಅಲ್ಲೆಲ್ಲಿ ಹಾಕಿಡೋದ್ರಿಂದ ಬಹಳ ಮುಖ್ಯವಾಗಿ ಫಲಗಳು ಕೊಡುತ್ತೆ. ಮಾರನೇ ದಿವಸ ದೇವರ ಮನೆಯೆಲ್ಲ ಶುದ್ಧ ಮಾಡಿ, ಮನೆಯೆಲ್ಲ ಅರಿಶಿಣದ ನೀರು ಮತ್ತೆ ಗಂಜಲ ಇದೆಲ್ಲ ಪ್ರೋಕ್ಷಣೆ ಮಾಡಿ ಎಲ್ಲ ಒರೆಸ್ಕೊಂಡು ನಂತರ ಪೂಜಾದಿಗಳನ್ನ ಮಾಡಿ ದೇವಸ್ಥಾನಗಳಿಗೆ ಹೋಗಿ ಒಂದು ಸಂಕಲ್ಪ ಪೂಜೆಯನ್ನ ಮಾಡೋದು ಒಳ್ಳೇದು. ಮತ್ತೆ ಈಗ ನಡೀತಾ ಇರೋದು ರಕ್ತಚಂದ್ರ ಗ್ರಹಣ ಆಗಿರೋದ್ರಿಂದ ಅಷ್ಟು ಫಲಗಳು, ಒಳ್ಳೆ ಫಲಗಳು ನಿರೀಕ್ಷೆಯನ್ನ ಮಾಡುವಂತದ್ದಿಲ್ಲ. ಆದ ಕಾರಣ ಹೆಚ್ಚು ಸಾಧ್ಯವಾದಷ್ಟು ಒಂದು ಉದ್ದಿನ ಕಾಳು, ಅಕ್ಕಿ ಮತ್ತೆ ಅದ್ರ ಜೊತೆಗೆ ಬಿಳಿ ವಸ್ತ್ರ ಪೂಜೆಯನ್ನು ಮಾಡಿ ದೇವಸ್ಥಾನಕ್ಕೆ 8ನೇ ತಾರೀಕೇನು ಬೆಳಗ್ಗೆ ಹೋಗುವಂತವ್ರು ಯಾರಿರ್ತಾರೋ ಅವರು ಆ ದೇವಸ್ಥಾನದಲ್ಲಿ ಹೋಗಿ ಒಂದ್ ಸ್ವಲ್ಪ ಈ ಧಾನ್ಯಗಳನ್ನ ಪೂಜೆ ಮಾಡಿ ಅದನ್ನ ದಾನ ಕೊಡೋದ್ರಿಂದನೂ ಹೆಚ್ಚು ಅಭಿವೃದ್ಧಿ ಮತ್ತೆ ಗ್ರಹಣದ ದೋಷ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತಮ್ಮ. ಗುರುಜಿ, ಈಗ ಚಂದ್ರಗ್ರಹಣ ಅಂತ ಅಂದಾಗ ನೀವು ಹೇಳ್ತಾ ಇದ್ರಿ ಜಪ ತಪ ಮಾಡೋದು ಬಹಳ ಒಳ್ಳೇದು ಈ ಸಂದರ್ಭದಲ್ಲಿ ಅಂತ. ಸೊ ಮನೆಯಲ್ಲಿ ನಾವೇನೋ ಜಪ ಅಥವಾ ದೇವರ ಆರಾಧನೆಯನ್ನ ಮಾಡ್ತೀವಿ ಅಂತ ಅಂದ್ರೆ ಚಂದ್ರಗ್ರಹಣದಿಂದ ಯಾವ ದೇವರ ಆರಾಧನೆ ಮಾಡಬೇಕು, ಯಾವ ಜಪವನ್ನ ಮಾಡಬೇಕು, ಮನೆಯಲ್ಲಿ ಮಾಡುವಂತ ಆಚರಣೆ ಹೇಗಿರ್ಬೇಕು ಅಂತ ಗುರುಜಿ? ಇಲ್ಲಿ ಗ್ರಹಣದ ಸಂದರ್ಭದಲ್ಲಿ ಈಗ ನಾನು ಹೇಳಿರುವಂತಹ ಕೆಲವು ರಾಶಿಗಳ ಮೇಲೆ ಹೆಚ್ಚು ಪರಿಣಾಮ ಬೀಳುತ್ತೆ. ಹಾಗಾಗಿ ಚಂದ್ರ ಪೀಡಾ ಪರಿಹಾರ ಮಂತ್ರ ಬರುತ್ತೆ, ರಾಹು ಪೀಡಾ ಪರಿಹಾರ ಮಂತ್ರ ಬರುತ್ತೆ. ಅದನ್ನ ಒಂದು 54 ಸತಿ ಜಪ ಮಾಡಿದ್ರೆ ಅದರಲ್ಲಿ ಶತಭಿಷ ನಕ್ಷತ್ರದವರು ಮತ್ತೆ ಆಶ್ಲೇಷ ನಕ್ಷತ್ರ ಮತ್ತೆ ಪುಷ್ಯ ನಕ್ಷತ್ರ, ಪುನರ್ವಸು 4ನೇ ಪಾದದವರು ಮತ್ತೆ ಜ್ಯೇಷ್ಠ ನಕ್ಷತ್ರ ಮತ್ತೆ ಅದರಲ್ಲಿ ಅನುರಾಧ ನಕ್ಷತ್ರದವರಂತೂ ಬಹಳ ಕಂಪಲ್ಸರಿ ಚಂದ್ರ ಪೀಡಾ ಪರಿಹಾರ ಮಂತ್ರವನ್ನ ಪಠನೆ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಚಂದ್ರ ಮನಸ್ಸಿನ ಕಾರಕ, ಮೈಂಡ್ ಡಿಸ್ಟರ್ಬೆನ್ಸ್ ಮಾಡುತ್ತೆ, ಮಾನಸಿಕ ಖಿನ್ನತೆಗಳ ಒಳಗಾಗೋದು, ಶೀತಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಉಂಟಾಗುವಂತದ್ದು, ಮಾನಸಿಕ ವ್ಯತೆ ಉಂಟಾಗೋದು, ಇಂತಹ ಸಮಸ್ಯೆಗಳು ಏನ್ ಬರುತ್ತೆ ಮುಂದಿನ ದಿನಗಳಲ್ಲಿ 1-2-3 ತಿಂಗಳ ಕಾಲ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಬಹಳ ಮುಖ್ಯವಾಗಿ ಫಲಗಳನ್ನ ಕೊಡುವಂತದ್ದು ಇರುತ್ತೆ. ಹಾಗಾಗಿ ಮನೆಯಲ್ಲಿ ಮಾಡುವಂತದ್ದು ಅಂತ ಹೇಳಿದ್ರೆ ನವಗ್ರಹ ಪೀಡ ಪರಿಹಾರದ ಮಂತ್ರಗಳನ್ನ ಎಲ್ಲ ರಾಶಿಯವರು ಪಠನೆ ಮಾಡಬಹುದು. ಆದ್ರೆ ಈ 3 ರಾಶಿಗಳು ಯಾರು ಕುಂಭರಾಶಿ, ಕರ್ಕಾಟಕ ಮತ್ತೆ ವೃಶ್ಚಿಕ ರಾಶಿಯವರು ಚಂದ್ರ ಪೀಡಾ ಪರಿಹಾರ ಮಂತ್ರ ಮತ್ತು ರಾಹು ಪೀಡಾ ಪರಿಹಾರ ಮಂತ್ರವನ್ನ ಪಠನೆ ಮಾಡೋದು ಅವರಿಗೆ ಬಹಳ ಅಗತ್ಯ ಇರುವಂತದ್ದಾಗಿದೆ. ಇದರಿಂದ ಅವರಿಗೆ ಬರೋ ಸಮಸ್ಯೆಗಳು ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಫೈನ್. ಥ್ಯಾಂಕ್ ಯು ಗುರುಜಿ, TV5 ಜೊತೆಗೆ ಮಾತನಾಡಿದ್ದಕ್ಕೆ.